ಹಾಯ್ ಹಲೋ ನಮಸ್ಕಾರ. ಶ್ರೇಯಾ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಷ್ಟೋ ಬಾರಿ ನಾವ್ ಯಾರಿಗಾದ್ರೂ ಮೋಸ ಮಾಡಿದ್ರೆ ಅದ್ ಯಾರಿಗೂ ಗೊತ್ತಾಗೋದಿಲ್ಲ, ಹಾಗಾಗಿ ನಮ್ಗೆ ಅದ್ರಿಂದ ಏನೂ ಸಮಸ್ಯೆನೇ ಇಲ್ಲ ಅಂತ ಅನ್ಕೋತಿರ್ತೀವಿ. ಆದ್ರೆ ಪ್ರತಿ ಸಲ ಹೇಳ್ತಿರ್ತೀನಲ್ಲ, ಕರ್ಮ ಅನ್ನೋದೊಂದಿರುತ್ತೆ. ಅದು ಯಾವತ್ತು ಮೋಸಕ್ಕೆ ಮೋಸವನ್ನೇ ಮಾಡೋದು, ಒಳ್ಳೆತನಕ್ಕೆ ಒಳ್ಳೆದನ್ನೇ ಕೊಡೋದು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಕಥೆನ ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾನ್ ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಈ ಎಪಿಸೋಡ್ ನ ಶುರು ಮಾಡೋಣ. ಒಂದು ಪುಟ್ಟ ಹಳ್ಳಿ, ಅಲ್ಲೊಬ್ಬ ರೈತ. ಆತ ಬೆಳೆದಂತಹ ದವಸ ಧಾನ್ಯಗಳನ್ನ ಅಲ್ಲೇ ಊರ ಹತ್ತಿರದಲ್ಲಿರುವಂತಹ ಒಂದು ಅಂಗಡಿಗೆ ತೆಗೆದುಕೊಂಡು ಹೋಗಿ ಮಾರಾಟವನ್ನ ಮಾಡ್ತಾ ಇರ್ತಾನೆ. ಅಂಗಡಿಯವನಿಗೆ ರೈತನ ಮೇಲೆ ಅಪಾರವಾದಂತಹ ನಂಬಿಕೆ, ರೈತನಿಗೂ ಅಷ್ಟೇ ಅಂಗಡಿಯವನ ಬಗ್ಗೆ ಅಪಾರವಾದಂತಹ ನಂಬಿಕೆ. ಇವರಿಬ್ಬರ ನಡುವೆ ಧಾನ್ಯಗಳ ವ್ಯವಹಾರ ನಡೀತಾನೆ ಇರುತ್ತೆ. ಒಮ್ಮೊಮ್ಮೆ ರೈತ ಧಾನ್ಯಗಳನ್ನ ಮಾರಿ ಹಣವನ್ನ ಅಂಗಡಿಯ ಮಾಲೀಕನಿಂದ ಪಡ್ಕೋತಾ ಇದ್ದ. ಕೆಲವೊಂದು ಬಾರಿ ಹಣದ ಬದಲಿಗೆ ಬೇರೆ ಯಾವ್ದಾದ್ರು ದಿನಸಿ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. ಒಂದಷ್ಟು ದಿನಗಳ ನಂತರ ಅಂಗಡಿ ಮಾಲೀಕನಿಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಯಾಕೋ ಈ ರೈತ ತಂದು ಕೊಡ್ತಿರುವಂತಹ ಧಾನ್ಯಗಳ ಪ್ರಮಾಣ ಅವನು ಹೇಳ್ದಷ್ಟಿಲ್ಲ, ಇವನು ಕಮ್ಮಿ ಧಾನ್ಯಗಳನ್ನ ಕೊಟ್ಟು ನನ್ನ ಬಳಿ ಹೆಚ್ಚಿನ ಹಣವನ್ನು ಪಡೆದುಕೊಂಡು ಹೋಗ್ತಿದ್ದಾನೆ, ನನಗೆ ಯಾಕೋ ಇವನ ಮೇಲೆ ಅನುಮಾನ ಬರ್ತಿದೆ ಅಂತ ಅನ್ಕೋತಾನೆ. ಹಾಗೆ ರೈತ ಮತ್ತೊಮ್ಮೆ ತಾನು ಬೆಳೆದಂತಹ ಧಾನ್ಯಗಳನ್ನ ತೆಗೆದುಕೊಂಡು ಅಂಗಡಿ ಮಾಲೀಕನ ಬಳಿ ಬರ್ತಾನೆ. ಅಂಗಡಿ ಮಾಲೀಕ ಈ ಸಲನು ಕೂಡ ತೂಕನೆ ಮಾಡದೆ ಮೊದಲು ರೈತನ ಬಳಿ ಇದೆಷ್ಟು ಕೆಜಿ ಇದೆ ಅಂತ ಕೇಳ್ತಾನೆ. ಅದಕ್ಕೆ ರೈತ ಹೇಳ್ತಾನೆ, ಇದಾ 5 ಕೆಜಿ ಅಂತ ಹೇಳ್ತಾನೆ. ಅಂಗಡಿ ಮಾಲೀಕನಿಗೆ ಮೊದಲೇ ರೈತನ ಮೇಲೆ ಅನುಮಾನ ಇತ್ತು. ರೈತ ಹೇಳಿದ್ದು 5 ಕೆಜಿ, ಇದು 5 ಕೆಜಿ ಇದೆಯಾ ನೋಡ್ತೀನಿ ಅಂತ ಹೇಳಿ ಅದನ್ನ ತೂಕಕ್ಕೆ ಹಾಕ್ತಾನೆ. ತೂಕಕ್ಕೆ ಹಾಕಿದಾಗ ಅದು 5 ಕೆಜಿ ಇರ್ಲಿಲ್ಲ, 4.5 ಕೆಜಿ ಇತ್ತು. ಆಗ ಅಂಗಡಿ ಮಾಲೀಕನಿಗೆ ಸಿಟ್ಟು ಬರುತ್ತೆ. ನನಗೆ ಮೊದ್ಲೇ ನಿನ್ ಮೇಲೆ ಅನುಮಾನ ಇತ್ತು, ಇತ್ತೀಚಿನ ದಿನಗಳಲ್ಲಿ ನೀನು ಹೇಳಿದಷ್ಟು ಪ್ರಮಾಣದ ಧಾನ್ಯಗಳನ್ನ ಕೊಡ್ತಾ ಇಲ್ಲ, ಈಗ ನೀನು ಸಿಕ್ಕಿ ಬಿದ್ದೆ. 5 ಕೆಜಿ ಇದೆ ಅಂತ ಹೇಳ್ದೆ, ಇಲ್ಲಿ ನೋಡಿದ್ರೆ 4.5 ಕೆಜಿ ಇದೆ. ಈ ವಿಷಯವನ್ನ ನಾನು ಇಲ್ಲಿಗೆ ಬಿಡೋದಿಲ್ಲ, ನೀನ್ ಎಷ್ಟು ದಿನದಿಂದ ಈ ರೀತಿ ಮೋಸ ಮಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಹಾಗಾಗಿ ಈಗಲೇ ನಾನು ಪಂಚಾಯ್ತಿ ಕರೆಸ್ತೀನಿ ಅಂತ ಹೇಳಿ ಊರಿನ ಜನರನ್ನೆಲ್ಲ ಒಟ್ಟು ಮಾಡಿ ಪಂಚಾಯ್ತಿಯನ್ನ ಸೇರಿಸ್ತಾನೆ. ಪಂಚಾಯ್ತಿ ಸೇರುತ್ತೆ, ಊರಿನ ಹಿರಿಯರು ಕೂಡ ಬರ್ತಾರೆ. ಒಂದು ಕಡೆ ರೈತ ಇರ್ತಾನೆ, ಒಂದು ಕಡೆ ಅಂಗಡಿಯ ಮಾಲೀಕನ್ ಇರ್ತಾನೆ. ಊರಿನ ಹಿರಿಯರು ವಿಷಯ ಏನು ಅಂತ ಕೇಳ್ತಾರೆ. ಆಗ ಅಂಗಡಿ ಮಾಲೀಕ ಹೇಳ್ತಾನೆ, ಸ್ವಾಮಿ, ಈ ರೈತ ಪ್ರತಿ ಸಲ ನನ್ನ ಬಳಿಯೇ ಬಂದು ಧಾನ್ಯಗಳನ್ನ ಮಾರಾಟ ಮಾಡ್ತಿದ್ದ. ಈಗ ಒಂದು 4-5 ದಿನದಿಂದ ಈತ ತಂದು ಕೊಡ್ತಿರುವಂತಹ ಧಾನ್ಯಗಳಲ್ಲಿ ಏನೋ ಹೆಚ್ಚು ಕಮ್ಮಿ ಇದೆ ಅನ್ನುವಂತಹ ಅನುಮಾನ ನನಗ್ ಶುರುವಾಗಿತ್ತು. ಇವತ್ತು ಈತ ಸಿಕ್ಕಿ ಬಿದ್ದಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಊರಿನ ಹಿರಿಯರು ಆ ರೈತನನ್ನ ಪ್ರಶ್ನೆ ಮಾಡ್ತಾರೆ, ಹೌದೇನಪ್ಪ, ನೀನು ಅವರಿಗೆ ಹೇಳಿದಷ್ಟು ಪ್ರಮಾಣದ ಧಾನ್ಯವನ್ನ ಕೊಡ್ತಾ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ರೈತ ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಅವರ ಬಳಿ ಈಗ 3-4 ದಿನಗಳ ಹಿಂದೆ 5 ಕೆಜಿ ಬೆಲ್ಲವನ್ನ ತೆಗೆದುಕೊಂಡು ಹೋಗಿದ್ದೆ. ಅದನ್ನೇ ತೂಕವನ್ನಾಗಿ ಇಟ್ಟುಕೊಂಡು ಅದಕ್ಕೆ ಸರಿ ಹೋಗುವಷ್ಟೇ ಧಾನ್ಯವನ್ನ ತಂದು ಅವರಿಗೆ ಮಾರಾಟ ಮಾಡಿದೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಸಿಕ್ಕಿ ಬಿದ್ದಿತು ಅಂಗಡಿ ಮಾಲೀಕ. ಆ ಅಂಗಡಿ ಮಾಲೀಕ ಹಿಂದೆ ರೈತ ಅವನ ಬಳಿ ಬಂದು ಬೆಲ್ಲವನ್ನ 5 ಕೆಜಿ ಕೊಡು ಅಂತ ಕೇಳಿದಾಗ ಅಂಗಡಿ ಮಾಲೀಕ ಅವನಿಗೆ ಕೊಟ್ಟದ್ದು 4.5 ಕೆಜಿ ಬೆಲ್ಲವನ್ನಷ್ಟೇ. ಹಾಗಾಗಿ ರೈತನು ಇವನನ್ನ ನಂಬಿದ್ದ, ಅವನು ಕೊಟ್ಟಂತಹ ಬೆಲ್ಲ 5 ಕೆಜಿ ಇದೆ ಅಂತ ಹೇಳಿ ಅದನ್ನೇ ಒಂದು ತೂಕದ ಬಟ್ಟನ್ನಾಗಿ ಇಟ್ಟುಕೊಂಡು ಈತ ಬೆಳೆದಂತಹ ಧಾನ್ಯವು 5 ಕೆಜಿ ಸಮ ಪ್ರಮಾಣ ಬರುವಷ್ಟು ಮಾಡಿಕೊಂಡು ತಂದು ಆ ಅಂಗಡಿ ಮಾಲೀಕನಿಗೆ ಮಾರ್ದ. ಅಲ್ಲಿಗೆ ಮೊದಲು ಮೋಸ ಮಾಡಿದ್ದು ಯಾರು? ಅಂಗಡಿ ಮಾಲೀಕ. ಅವನು ಮಾಡಿದ ಮೋಸಕ್ಕೆ ತಕ್ಕ ಪ್ರತಿಫಲವಾಗಿ ಅವನಿಗೆ ತಿಳಿದೇ ಇದ್ರೂ ಕೂಡ ರೈತನಿಂದ ಮೋಸ ಆಯಿತು. ಸ್ನೇಹಿತರೆ, ಈ ಕತೆ ಕೇಳಿದ್ರಲ್ಲ, ನಿಮ್ಗೆ ಏನ್ ಅನ್ನಿಸ್ತು? ಇಂತಹ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ನಡೀತಾ ಇರುತ್ತೆ. ನಾವದನ್ನ ಅರ್ಥ ಮಾಡ್ಕೋಬೇಕು. ನಾವೊಬ್ಬರಿಗೆ ಮೋಸ ಮಾಡಿದ್ರೆ ಖಂಡಿತವಾಗ್ಲೂ ಆ ಮೋಸ ನಮ್ಮನ್ನ ಹುಡ್ಕೊಂಡು ಬಂದೇ ಬರುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಮುಂದಿನ ಎಪಿಸೋಡಿನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ದಯವಿಟ್ಟು ಮರೀದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ.